Hi, I'm Kaviraj from scoringtarget.com. In today's session, we are going to discuss Summative Assessment 1 question paper with key answer for 8th standard students. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಲ್ಲ ವಿಷಯಗಳ ಎಸ್ಎ1 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೋಡ್ತಾ ಇದ್ದೀವಿ. ಈ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಕ್ಲಿಕ್ ಮಾಡಿ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ 8ನೇ ತರಗತಿಯ ಈಗಾಗಲೇ ಮಾಡಿದಂಥ FA 1, 2, 3, 4, SA1 ಮತ್ತು SA2 ಎಲ್ಲ ಪ್ರಶ್ನೆ ಪತ್ರಿಕೆ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆ ಕೂಡ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವತ್ತು ನಾವು ಡಿಸ್ಕಸ್ ಮಾಡೋದು ಕೇವಲ ಇಂಗ್ಲೀಷಿನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಡಿಸ್ಕಸ್ ಮಾಡೋಣ. ಉಳಿದ ಎಲ್ಲ 5 ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಇರುತ್ತೆ, ನೀವು ನೋಡ್ಕೋಬೋದು. ಸೊ ಮೊದಲನೇದಾಗಿ ಸಬ್ಜೆಕ್ಟ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್, ಮಾರ್ಕ್ಸ್ 40, ಸ್ಟ್ಯಾಂಡರ್ಡ್ 8 ಸ್ಟ್ಯಾಂಡರ್ಡು, ಟೈಮಿಂಗ್ 1.5 hours, ಅಂದರೆ ನಮಗೆ 1.5 ಗಂಟೆ ಈ ಪ್ರಶ್ನೆ ಪತ್ರಿಕೆ ಬಿಡಿಸಿರ್ತಕ್ಕಂಥ ಒಂದು ಸಮಯಾವಧಿ, 1 ಗಂಟೆ 30 ನಿಮಿಷ. ಸೊ ಮೊದಲನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತ ಇರುತ್ತೆ. ಇಲ್ಲಿ ಒಂದೊಂದು ಅಂಕದ 2 ಪ್ರಶ್ನೆಗಳಿವೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ತಮಗೆ ಕ್ವೆಶನ್ ಟ್ಯಾಗ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಸೆಂಟೆನ್ಸ್ ನೋಡಿ, ಯು ಡೋಂಟ್ ಲೈಕ್ ಕಾಫಿ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವ ಕ್ವೆಶನ್ ಟ್ಯಾಗನ್ನು ತುಂಬಬೇಕು? ಆಪ್ಷನ್ ಎ ಡು ಯು, ಆಪ್ಷನ್ ಬಿ ಡೋಂಟ್ ಯು, ಸಿ ಆರ್ ಯು, ಡಿ ಡಿಡ್ ಯು. ಸೊ ಈಗಾಗಲೇ ಸೆಂಟೆನ್ಸ್ ನೆಗೆಟಿವಲ್ಲಿದೆ, ಕೊಟ್ಟಂಥ ಸೆಂಟೆನ್ಸ್ ನೆಗೆಟಿವ್ ಇದೆ ನೋಡಿ, ಯು ಡೋಂಟ್ ಲೈಕ್ ಅಂತ ಇದೆ. ಸೊ ನೆಗೆಟಿವ್ ಇದ್ದಾಗ ನಾವು ಏನ್ಬೇಕು, ಪಾಸಿಟಿವ್ ಕ್ವೆಶನ್ ಟ್ಯಾಗನ್ನು ತೊಗೋಬೇಕು. ಡು ಐ, ಡು ಯು, ಈ ಥರ. ಸೊ ಕೀ ಆನ್ಸರ್ ನೋಡ್ಕೊಂಬರೋಣ ಏನಿದೆ. ಮೊದಲನೇ ಉತ್ತರ ಆಪ್ಷನ್ ಎ ಡು ಯು. ಸೊ ಇದು ಕೀ ಆನ್ಸರ್ ಇದೆ, ನೀವು ನೋಡ್ಬೋದು ಕೀ ಆನ್ಸರ್ ಅಂತ ಬರೆದಿದ್ವಿ. ಓಕೆ, ನೆಕ್ಸ್ಟ್ ನಾವೀಗ ಅಲ್ಲಿ ಗೊತ್ತಾಯಿತು ಆಪ್ಷನ್ ಎ ನಮಗೆ ಸರಿಯಾದ ಉತ್ತರ ಅಂತ ಗೊತ್ತಾಯಿತು. ಇದು ಎರಡನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಅಂದರೆ ಏನು? 2+ ವರ್ಬ್ ಇರಬೇಕು. 2+ ವರ್ಬ್ ಇದ್ದಂಥ ಸೆಂಟೆನ್ಸ್ ಯಾವುದಿದೆ, ಯಾವ ಆಪ್ಷನ್ ಇದೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ, ಪಾಯಲ್ ಈಸ್ ವಾಚಿಂಗ್ ನ್ಯೂಸ್ ಟು ಪ್ರಿಪೇರ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಈ ಸೆಂಟೆನ್ಸಲ್ಲಿ ಇನ್ಫಿನಿಟಿವ್ ಎಲ್ಲಿದೆ ಅದನ್ನು ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಎ ವಾಚಿಂಗ್, ಬಿ ಟು ಪ್ರಿಪೇರ್, ಸಿ ಕಾಂಪಿಟೇಟಿವ್, ಡಿ ನ್ಯೂಸ್ ಟು. ಸೊ 2+ ವರ್ಬ್ ಇರತಕ್ಕಂಥ ಆಪ್ಷನ್ ಯಾವುದಿದೆ ಅಲ್ಲಿ? ಆಪ್ಷನ್ ಬಿ ಇದೆ ನೋಡಿ, 2+ ವರ್ಬ್ ಟು ಪ್ರಿಪೇರ್. ಸೊ ಇದು ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಈಗ ಮೇನ್ ಕ್ವೆಶನ್ ಸೆಕೆಂಡಲ್ಲಿ ಡೂ ಆ್ಯಸ್ ಅ ಡೈರೆಕ್ಟೆಡ್. ಇಲ್ಲಿ ಒಂದು ಅಂಕದ 6 ಪ್ರಶ್ನೆಗಳಿರುತ್ತೆ. ಇದು ಕೂಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಬಟ್ ಇಲ್ಲಿ ಆಪ್ಷನ್ಸ್ ಇರೋದಿಲ್ಲ. ಮೂರನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 3 syllables. ಈ ಕೆಳಗೆ ಕೊಟ್ಟಂಥ 4 ಪದಗಳಲ್ಲಿ ಯಾವ ಪದ 3 syllableಗಳಿದೆ ಅಂತ ಕೇಳ್ತಾರೆ. 3 syllable ಇದು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಆ್ಯನಿಮಲ್, ಗಾರ್ಡನ್, ಹಾಸ್ಪಿಟಲ್, ಸ್ಕೂಲ್. ಈಗ ಉತ್ತರ ನೋಡ್ಕೊಂಬರೋಣ. ಇಲ್ಲಿ ಸರಿಯಾದ ಉತ್ತರ ಮೂರನೇದು ಹಾಸ್ಪಿಟಲ್. ಇಲ್ಲಿ 3 syllable ನಮಗೆ ಕಾಣ್ತಿದ್ದೀವಿ, ಹಾಸ್ಪಿಟಲ್. ಓಕೆ, ನಾಲ್ಕನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೋಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಕಾಲಮ್ ಎ ಅಲ್ಲಿ ಒಂದು ಪದ ಕೊಟ್ಟಿರ್ತಾರೆ, ಬಿ ಕಾಲಮಲ್ಲಿ ನಮಗೆ 4 ಪದಗಳು ಕೊಟ್ಟಿರ್ತಾರೆ. ಎ ಕೊಟ್ಟಂಥ ಈ ಒಂದು ಪದ ಏನಿದೆ, ಈ 4ರಲ್ಲಿ ಅದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ನೋಡಬೇಕು. ಈ ಸ್ವೀಟ್ ಅಂತಕ್ಕಂಥ ಒಂದು ಪದ ಏನಿದೆ, ಇದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಪದ ಯಾವುದು ನೋಡಿ? ಸ್ವೀಟ್ ಬುಕ್, ಸ್ವೀಟ್ ನಾಯ್ಸ್, ಸ್ವೀಟ್ ಫ್ರೂಟ್, ಸ್ವೀಟ್ ಚಾನ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ಸ್ವೀಟ್ ಫ್ರೂಟ್. ಇದು ಸರಿಯಾದ ಉತ್ತರ. ಸೊ ಈ ಥರ ನಾವು ಪ್ರಶ್ನೆ ಪತ್ರಿಕೆ ಪ್ರಶ್ನೆ ನಂಬರ್ ಹಾಕಿ ನಾವು ಈ ಥರ ಬರೀಬೇಕು. ನಾವು 4 ಅಂತ ಹಾಕಿ ಸ್ವೀಟ್ ಫ್ರೂಟ್. ನೆಕ್ಸ್ಟ್ ಈಗ 5ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ಸೊ ಬಿಟ್ಟ ಸ್ಥಳವನ್ನು ಆರ್ಟಿಕಲ್ದಿಂದ ತುಂಬಿ ಅಂತ. ಆರ್ಟಿಕಲ್ ಅಂದರೆ ಎ ಆ್ಯಂಡ್ ದ, ಈ 3ರಲ್ಲಿ ಯಾವ ತುಂಬ್ತೀರಾ ನೋಡಿ. ಇಲ್ಲಿ ಸೆಂಟೆನ್ಸ್ ಏನಿದೆ, ಐ ಸಾ ಡ್ಯಾಶ್ ಎಲಿಫೆಂಟ್ ಎಟ್ ದಿ ಜೂ ಎಸ್ಟರ್ಡೇ. ನಿನ್ನೆ ನಾನು ಪ್ರಾಣಿ ಸಂಗ್ರಹಾಲಯದಲ್ಲಿ ಆನೆಯನ್ನು ಕಂಡೆ. ಐ ಸಾ ಡ್ಯಾಶ್ ಎಲಿಫೆಂಟ್. ಸೊ ಇಲ್ಲಿ ಎಲಿಫೆಂಟ್ ಈ ಯಾವುದಂತ ನಿಮಗೆ ಇಲ್ಲಿ ಗೊತ್ತಾಗಿದೆ, ಹೌದಾ? ನಾವು ಆನ್ಸರ್ ಹುಡ್ಕೊಂಬರೋಣ. 5ನೇ ಪ್ರಶ್ನೆದು ಆ್ಯನ್, ಆರ್ಟಿಕಲ್ ಆ್ಯನ್ ಅನ್ನು ತುಂಬಬೇಕು. ಯಾಕಿದೆ ಆ್ಯನ್ ಅಂದರೆ ಇಲ್ಲಿ ಎಲಿಫೆಂಟ್ ಈ ಓವೆಲ್ ಸೌಂಡಿಂದ ಈ ಲೆಟರ್ ಪ್ರಾರಂಭ ಆಗ್ತಾ ಇದೆ, ಅದಕ್ಕಾಗಿ ಆ್ಯನ್ ತುಂಬಬೇಕು. 6ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಸೂಟೇಬಲ್ ಲಿಂಕರ್. ಈ ಬಿಟ್ಟ ಸ್ಥಳವನ್ನು ಲಿಂಕಿಂಗ್ ವರ್ಡ್ನಿಂದ ತುಂಬಿ ಅಂತ. ಇಲ್ಲಿ ಲಿಂಕರ್ ಅಂದರೆ ಏನು? ಕಂಜಕ್ಷನ್. ಹಿ ವಾಸ್ ಲೇಟ್ ಫಾರ್ ದಿ ಮೀಟಿಂಗ್ ಡ್ಯಾಶ್
ಹಿ ಮಿಸ್ಡ್ ದ ಇಂಪಾರ್ಟೆಂಟ್ ಡಿಸ್ಕಷನ್. ಆತ ಮೀಟಿಂಗ್ ಲೇಟಾಗಿ ಹೋಗಿದ್ದ, ಹೀಗಾಗಿ ಆತನಿಗೆ ಏನಾಯಿತು, ಇಂಪಾರ್ಟೆಂಟ್ ಆದಂಥ ಒಂದು ಚರ್ಚೆ ತಿರುಗಿ ಮಿಸ್ ಮಾಡ್ಕೊಂಡಂಗಾಯಿತು. ಇಲ್ಲಿ ಯಾವ ಲಿಂಕಿಂಗ್ ವರ್ಡ್ ತುಂಬ್ತೀರಾ ಅಂತ ಇದೆ. ಸೊ ಆನ್ಸರ್ ನೋಡೋಣ. 6ನೇ ಪ್ರಶ್ನೆದ್ದು ಆನ್ಸರ್ ಸೋ. ಅಂದರೆ ಇಲ್ಲಿ ಏನು ತುಂಬಬೇಕು, ಸೋ ತುಂಬಬೇಕು. ಹಿ ವಾಸ್ ಲೇಟ್ ಫಾರ್ ದಿ ಮೀಟಿಂಗ್, ಸೊ ಹಿ ಮಿಸ್ಡ್ ದ ಇಂಪಾರ್ಟೆಂಟ್ ಡಿಸ್ಕಷನ್. 7ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್. ಸೊ ಬಿಟ್ಟ ಸ್ಥಳವನ್ನು ಪ್ರಿಪೊಸಿಷನ್ನಿಂದ ತುಂಬಿ ಅಂತ ಇದೆ. ಸೆಂಟೆನ್ಸ್ ಏನಿದೆ ನೋಡಿ, ವಿ ವಿಲ್ ಮೀಟ್ ಯು ಡ್ಯಾಶ್ ದ ಏರ್ಪೋರ್ಟ್. ಸೊ ಇಲ್ಲಿ ಉತ್ತರ ಅನ್ಕೊಂಬರೋಣ. 7ನೇ ಪ್ರಶ್ನೆ ಉತ್ತರ ಆ್ಯಟ್. ಅಂದರೆ ನಾವು ಆ್ಯಟ್ ಅನ್ನು ತುಂಬಬೇಕು. ಹಿ ವಿಲ್ ಮೀಟ್ ಯು ಆ್ಯಟ್ ದ ಏರ್ಪೋರ್ಟ್. ನೆಕ್ಸ್ಟ್ 8ನೇ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಇಲ್ಲೊಂದು ಸೆಂಟೆನ್ಸ್ ಕೊಟ್ಟು ತಮಗೆ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ಮಾಡಿದ ಪದ ಮಾತ್ರ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಹೇಳು. ನೋಡಿ, ಇಲ್ಲಿ ಸೆಂಟೆನ್ಸ್ ಏನಿದೆ, ಸಿ ಡಿಸೈಡೆಡ್ ಟು ಬಾರೋ ದ ಬುಕ್ ಫ್ರಮ್ ದಿ ಲೈಬ್ರರಿ. ಇಲ್ಲಿ ಡಿಸೈಡೆಡ್ ಅಂತ ಏನಿದೆ, ಈ ಪದ ಅಂಡರ್ಲೈನ್ ಆಗಿದೆ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು. ಆನ್ಸರ್ ವರ್ಬ್. ವರ್ಬ್ ಅಂದರೆ ಕ್ರಿಯಾಪದ. ಅಂದರೆ ಇಲ್ಲಿ ಡಿಸೈಡ್ ಅನ್ನೋದು ಏನಿದೆ ವರ್ಬ್ ಇದೆ. ಈಗ ನೆಕ್ಸ್ಟ್ ಮೇನ್ ಕ್ವಶನ್ 3ರಲ್ಲಿ, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್, ಎಡಿಟ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್. ಅಂದರೆ ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಅಲ್ಲಿ ಪ್ಯಾರಾಗ್ರಾಫಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಮಾಡಿರ್ತಾರೆ. ಆ ಮಿಸ್ಟೇಕ್ಸ್ ಯಾವುದು ಅನ್ನೋದು ಇಲ್ಲಿ ಕ್ಲೂಸಲ್ಲಿ ಕೊಟ್ಟಿರ್ತಾರೆ. ಎ ಮತ್ತು ಬಿ ಅಂತ 2 ಕ್ಲೂಸ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫನ್ನು ಸರಿಪಡಿಸಿ ನೀವು ಬರೀಬೇಕು. ಎಲ್ಲಿ ತಪ್ಪಾಗಿದೆ ಅದು ಸರಿಪಡಿಸಬೇಕು. ಇದಕ್ಕೆ ತಮಗೆ 2 ಅಂಕ ಇರುತ್ತೆ. ಎ ಪ್ರಶ್ನೆಗೆ 1 ಅಂಕ ಮತ್ತು ಬಿ ಪ್ರಶ್ನೆಗೆ 1 ಅಂಕ. ನೋಡಿ, ಪ್ಯಾರಾಗ್ರಾಫ್ ಏನಿದೆ ಮೊದಲು ಓದ್ಕೊಳ್ಳೋಣ. ದ ಟೀಚರ್ಸ್ ವಾಸ್ ಪ್ಲೀಸ್ಡ್ ವಿತ್ ದ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್, ಬಟ್ ದೇ ನೋಟಿಸ್ಡ್ ಸೆವರಲ್ ಮಿಸ್ಟೇಕ್ ಇನ್ ದೇರ್ ಅಸೈನ್ಮೆಂಟ್ಸ್ ದ್ಯಾಟ್ ನೀಡ್ ಟು ಬಿ ಅಡ್ರೆಸ್ಡ್. ಇಲ್ಲಿ ಎ ಸಬ್ಜೆಕ್ಟ್ ಟು ವರ್ಬ್ ಅಗ್ರಿಮೆಂಟ್, ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸಬ್ಜೆಕ್ಟ್ ಮತ್ತು ವರ್ಬಿಗೆ, ಅದರ ಮೇನ್ ವರ್ಬ್ ಆಗಿರ್ಬೋದು, ಹೆಲ್ಪಿಂಗ್ ವರ್ಬ್ ಆಗಿರ್ಬೋದು, ಮ್ಯಾಚ್ ಆಗಿರಲ್ಲ ಅಂಥದ್ದು ಸರಿಪಡಿಸ್ಬೇಕು. ಯಾವುದು ನೋಡಿ, ಎ ಪ್ರಶ್ನೆ ಉತ್ತರ ಏನಿದೆ, ವಾಸ್ ಟು ವೇರ್. ಚೇಂಜ್ಡ್ ವಾಸ್ ಟು ವೇರ್ ಫಾರ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ವಿತ್ ದ ಟೀಚರ್ಸ್. ಅಂದರೆ ಇಲ್ಲಿ ಏನಿದೆ, ದ ಟೀಚರ್ಸ್ ಏನಿದೆ ವಾಸ್ ಆಗೋದಿಲ್ಲ, ಇದು ವೇರ್ ಆಗಬೇಕು. ನಾವು ವೇರನ್ನು ವರ್ ಅಂತ ಹೇಳ್ತೀವಿ. ಸೊ ವರನ್ನು ಬರಿಬೇಕು ವಾಸ್ ಬದಲಾಗಿ. ಇಲ್ಲಿ ಉತ್ತರ ನೋಡ್ತದೆ, ಇದು ಈ ವರ್ಡನ್ನು ನಾವು ಬರಿಬೇಕು. ಯಾಕಂದರೆ ದ ಟೀಚರ್ಸ್ ಪ್ಲೂರಲ್ ಅಲ್ಲ, ಪ್ಲೂರಲ್ದಾಗಲ್ಲಿ ನಾವು ವೇರನ್ನು ತುಂಬಬೇಕು. ಆಮೇಲೆ ಬಿ ಪ್ರಶ್ನೆ, ಪ್ಲೂರಲ್ ಫಾರ್ಮ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಎಲ್ಲೇ ಒಂದು ಪ್ಲೂರಲ್ ಫಾರ್ಮ್ ತಪ್ಪಾಗಿದೆ, ಸರಿಪಡಿಸ್ರಿ ಅಂತ. ಅಂದರೆ ಯಾವುದೋ ಒಂದು ವರ್ಡ್ ಸಿಂಗುಲರ್ ಆಗಿದೆ, ಪ್ಲೂರಲ್ ಆಗಬೇಕದು. ಯಾವುದು ನೋಡಿ ಆನ್ಸರ್, ಮಿಸ್ಟೇಕ್ ಇದ್ದು ಮಿಸ್ಟೇಕ್ಸ್ ಆಗಬೇಕು. ಚೇಂಜ್ಡ್ ಮಿಸ್ಟೇಕ್ ಟು ಮಿಸ್ಟೇಕ್ಸ್ ಟು ದ ಪ್ಲೂರಲ್ ಫಾರ್ಮ್. ಎಲ್ಲಿದೆ ನೋಡಿ ಮಿಸ್ಟೇಕ್ಸ್ ನೋಡಿರಿ. ಬಟ್ ದೇ ನೋಟಿಸ್ಡ್, ಟೀಚರ್ ಏನು ಮಾಡ್ತಾರೆ, ಸ್ಟೂಡೆಂಟ್ದೆಲ್ಲ ಅಸೈನ್ಮೆಂಟ್ ಚೆಕ್ ಮಾಡ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಕೆಲವು ಮಿಸ್ಟೇಕನ್ನು ನೋಡ್ತಾರೆ. ಸೆವರಲ್ ಮಿಸ್ಟೇಕ್ ಅನ್ನೋಕ್ಕಾಗಲ್ಲ, ಕೆಲವು ಮಿಸ್ಟೇಕ್ಗಳು ಅನ್ಬೇಕಾಗುತ್ತೆ. ನೋಡಿ, ಕೆಲವು ತಪ್ಪು ಅನ್ನೋದು ತಪ್ಪಾಗುತ್ತೆ, ಕೆಲವು ತಪ್ಪುಗಳು ಅದು ಕರೆಕ್ಟ್. ಅಂದರೆ ಈ ಮಿಸ್ಟೇಕ್ ಇದಕ್ಕೆ ಏನು ಮಾಡಬೇಕು, ನಾವು ಮಿಸ್ಟೇಕ್ಸ್ ಅಂತ ಪ್ಲೂರಲ್ ಮಾಡ್ಕೋಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ನಾವೀಗ ಮೇನ್ ಕ್ವೆಶನ್ 4ರಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಇಲ್ಲಿ ಒಟ್ಟಾರೆ 4 ಪ್ರಶ್ನೆಗಳಿವೆ, 2 ಅಂಕದ್ದು. ಈ 4 ಪ್ರಶ್ನೆಗಳು ತಮಗೆ ಪಾಠಗಳಿಂದ ಮತ್ತು ಪದ್ಯಗಳಿಂದ ಕೇಳ್ತಾರೆ. ಅವುಗಳು ಯಾವ ಥರ ಪ್ರಶ್ನೆ ಕೇಳಿದ್ದಾರೆ, ಅದರ ಉತ್ತರ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನಾವು ಏನು ತಿಳ್ಕೊಬೇಕಂದ್ರೆ, ಇದು 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಾವು 2-3 ವಾಕ್ಯಗಳಲ್ಲಿ ಮಾತ್ರ ಬರೀಬೇಕು. ಜಾಸ್ತಿ ಬರೆಯೋದಾಗಲಿ ಕಡಿಮೆ ಬರೆಯೋದಾಗಲಿ ಮಾಡಬಾರ್ದು. ಓಕೆ, ನೋಡೋಣ ಒಂದು ಪ್ರಶ್ನೆಯಲ್ಲಿ 10ನೇ ಪ್ರಶ್ನೆ, ಹೌ ಆರ್ ದ ಕ್ಲಾಸಸ್ ಹೆಲ್ಡ್ ಇನ್ ದಿ ಆಫ್ಟರ್ನೂನ್ ಇನ್ ಶಾಂತಿನಿಕೇತನ. ಇದು ಅ ಡೇ ಇನ್ ದ ಆಶ್ರಮ ಪಾಠದಿಂದ. ಶಾಂತಿನಿಕೇತನ ಶಾಲೆಯಲ್ಲಿ ಆಫ್ಟರ್ನೂನ್ ಕ್ಲಾಸ್ಗಳು ಯಾವ ಥರ ನಡೀತಾ ಇದ್ದವು ಅಂತ. ಸೊ 10ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ಆಫ್ಟರ್ನೂನ್ ಕ್ಲಾಸಸ್ ಎಟ್ ಶಾಂತಿನಿಕೇತನ ಸ್ಟಾರ್ಟೆಡ್ 2 o'clock ಆ್ಯಂಡ್ ಫೋಕಸ್ ಆನ್ ಹ್ಯಾಂಡಿ ವರ್ಕ್. ಅಂದರೆ ಶಾಂತಿನಿಕೇತನ ಶಾಲೆಯಲ್ಲಿ ಆಫ್ಟರ್ನೂನ್ ಕ್ಲಾಸ್ಗಳು 2 ಗಂಟೆಗೆ ಪ್ರಾರಂಭ ಆಗ್ತಾಯಿದ್ವು. ಅಲ್ಲಿ ಆದಷ್ಟು ಕರಕುಶಲ ವಸ್ತುಗಳನ್ನ, ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳನ್ನ ಕಲಿಸ್ತಾ ಇದ್ದರು. ಬಾಯ್ಸ್ ಕ್ಯಾನ್ ಚೂಸ್ ಫ್ರಮ್ ಆ್ಯಕ್ಟಿವಿಟೀಸ್ ಲೈಕ್ ಕಾರ್ಪೆಂಟರಿ, ಸ್ಪಿನ್ನಿಂಗ್, ವೀವಿಂಗ್, ಡ್ರಾಫ್ಟಿಂಗ್, ಪೇಂಟಿಂಗ್ ಆ್ಯಂಡ್ ಮ್ಯೂಸಿಕ್. ಸೊ ಮಕ್ಕಳಿಗೆ ಅವರ ಆಸಕ್ತಿ ಪ್ರಕಾರ ಕಲಿಸ್ಕೊಡ್ತಾಯಿದ್ರು. ಕಾರ್ಪೆಂಟ್ರಿ ಬಡಗಿತನ ಕಲಿಸ್ತಾಯಿದ್ರು, ಸ್ಪಿನ್ನಿಂಗ್ ನೂಲೋದು, ವೀವಿಂಗ್ ನೇಯುವುದು, ಡ್ರಾಫ್ಟಿಂಗ್ ಬರೆಯುವುದು, ಪೇಂಟಿಂಗ್ ಚಿತ್ರಿಸೋದು, ಬಣ್ಣ ಬಳಿಯೋದು, ಮ್ಯೂಸಿಕ್ ಸಂಗೀತ ನುಡಿಸೋದು. ಸೊ ಈ ಥರದ ಒಂದು ಕೆಲಸಗಳನ್ನ, ಒಂದು
ಸ್ಕಿಲ್ಗಳನ್ನು ಅವರು ಕಲಿಸ್ತಾ ಇದ್ದರು. ನೆಕ್ಸ್ಟ್ 11ನೇ ಪ್ರಶ್ನೆ, ವಾಟ್ ಇಂಡಿಕೇಟ್ಸ್ ದ್ಯಾಟ್ ರಾಮನ್ ಹ್ಯಾಡ್ ಅ ಸ್ಟ್ರಾಂಗ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಇವನ್ ಆ್ಯಸ್ ಅ ಬಾಯ್? ಸೊ ಇದು ಸಿ ವಿ ರಾಮನ್ ಅವರ ಪಾಠದಿಂದ ರಾಮನ್ ಅವರಿಗೆ ಬಾಲ್ಯದಿಂದಲೇ ಓದುವ ಒಂದು ಹವ್ಯಾಸ, ವಿಜ್ಞಾನ ಓದುವ ಒಂದು ಹವ್ಯಾಸ ಇತ್ತು ಅನ್ನೋದನ್ನು ಹ್ಯಾಂಗೆ ಹೇಳ್ತೀರಾ ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ರಾಮನ್ ಶುಡ್ ಹ್ಯಾವ್ ಸ್ಟ್ರಾಂಗ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಆ್ಯಸ್ ಅ ಬಾಯ್ ಬೈ ಕ್ರಿಯೇಟಿಂಗ್ ಎ ವರ್ಕಿಂಗ್ ಮಾಡೆಲ್ ಆಫ್ ಅ ಡೈನಮೋ. ಸೊ ರಾಮನ್ ಅವರು ಚಿಕ್ಕವರಿದ್ದಾಗಿ ಬಾಲ್ಯದಲ್ಲೇ ಅವರು ಏನು ಮಾಡ್ತಾರೆ, ಒಂದು ಡೈನಮೋನ ಕಂಡುಹಿಡಿದಿರ್ತಾರೆ, ಡೈನಮೋನ ರಚನೆ ಮಾಡಿರ್ತಾರೆ. ಹೀಗಾಗಿ ಅವರಿಗೆ ಸೈನ್ಸೆಲ್ಲ ಆಸಕ್ತಿ ಇತ್ತು ಅಂತ ಹೇಳ್ಬೋದು. ಇನ್ನೊಂದು ರೀಸನ್ ಏನಂದರೆ, ಆ್ಯಂಡ್ ರೀಡಿಂಗ್ ಸೈನ್ಸ್ ಬುಕ್ಸ್ ಬಾರೋಡ್ ಫ್ರಾಮ್ ಕಾಲೇಜ್ ಸ್ಟೂಡೆಂಟ್ಗಳಿಂದ ವಿಜ್ಞಾನದ ಪುಸ್ತಕವನ್ನು ಕೈಗಡವಾಗಿ ಇಸ್ಕೊಂಡು ಬಂದು ಓದ್ತಾ ಇದ್ದರು. ಸೊ ಈ ಎರಡೂಗಳಿಂದ ನಮಗೇನು ಗೊತ್ತಾಗುತ್ತೆ, ಅವರಿಗೆ ಬಾಲ್ಯದಿಂದಲೂ ಕೂಡ ವಿಜ್ಞಾನದಲ್ಲಿ ಆಸಕ್ತಿ ಇತ್ತು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ, 12ನೇ ಪ್ರಶ್ನೆ ನೋಡೋಣ. ಹೌ ಡು ಯು ಥಿಂಕ್ ವಿ ಆರ್ ಆಲ್ ಟ್ರೀಟೆಡ್ ಅಲೈಕ್ ಬೈ ನೇಚರ್? ನಿಸರ್ಗ ನಮ್ಮನ್ನು ಎಲ್ಲರಿಗೂ ಒಂದೇ ಥರ ನೋಡುತ್ತೆ ಅನ್ನೋದನ್ನು ಹೇಗೆ ಹೇಳ್ತೀರಾ? ಅಂದರೆ ನಿಸರ್ಗ ಬಡವರು, ಶ್ರೀಮಂತರು, ಮೇಲ್ಜಾತಿ, ಕೀಳ್ಜಾತಿ ಅಂತ ಯಾವುದೂ ಭೇದ ಭಾವ ಮಾಡೋದಿಲ್ಲ, ಎಲ್ಲರಿಗೂ ಕೂಡ ಸಮಾನವಾಗಿ ಅದನ್ನು ನೋಡ್ಕೊಳ್ಳುತ್ತೆ. ಈ ನಿಸರ್ಗ ಎಲ್ಲರಿಗೂ ಸಮಾನವಾಗಿ ನೋಡ್ಕೊತೀವಿ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಇದೆ. ಸೊ ನೋಡೋಣ ಇದೇನಿದೆ ಪ್ರಶ್ನೆ ಉತ್ತರ. ಆಲ್ ಆರ್ ಈಕ್ವಲ್ ಆನ್ ದಿ ಅರ್ತ್. ಭೂಮಿ ಮೇಲೆ ಎಲ್ಲರೂ ಸಮಾನರು. ನೇಚರ್ ಮೀನ್ಸ್ ಸನ್ಲೈಟ್, ಏರ್ ಆ್ಯಂಡ್ ವಾಟರ್ ಆಲ್ ಆರ್ ದ ಸೇಮ್ ಟು ಆಲ್ ಪೀಪಲ್. ಸೊ ಸೂರ್ಯನ ಬಿಸಿಲಾಗಿರ್ಬೋದು, ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಎಲ್ಲರಿಗೂ ಕೂಡ ಸಮಾನವಾಗಿ ಸಿಗುತ್ತೆ. ನೇಚರ್ ವುಡ್ ನಾಟ್ ಡಿಸ್ಕ್ರಿಮಿನೇಟ್ ಅಂದರೆ ಭೇದ ಭಾವ ಮಾಡೋದು. ನಿಸರ್ಗ ಯಾವ ಕಾರಣಕ್ಕೂ ಭೇದ ಭಾವ ಮಾಡೋದಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನಮಗೆ 13ನೇ ಪ್ರಶ್ನೆ, ಹೌ ಹ್ಯಾಸ್ ದ ಮದರ್ ಟ್ರೀಟೆಡ್ ಅದರ್ ಆ್ಯನಿಮಲ್ಸ್? ಇತರ ಒಂದು ಪ್ರಾಣಿಗಳನ್ನು ತಾಯಿ ಯಾವ ಥರ ಉಪಚಾರ ಮಾಡ್ತಾಯಿದ್ರು, ಯಾವ ಥರ ನೋಡ್ಕೋತಾ ಇದ್ರು, ಯಾವ ಥರ ಟ್ರೀಟ್ ಮಾಡ್ತಾಯಿದ್ರು ಅಂತ ಪ್ರಶ್ನೆ ಇದೆ. ಸೊ ಇದು ನಿಮ್ಗೆ ಗೊತ್ತಾಗಿರ್ಬೋದು, ಫಾರ್ ಅ 5-year-old ಬಾಯ್ ಪೋಯಮ್ದಿಂದ ಈ ಒಂದು ಪ್ರಶ್ನೆ. ಸೊ ಆನ್ಸರ್ ನೋಡೋಣ. ದ ಮದರ್ ಹ್ಯಾಸ್ ನಾಟ್ ಟ್ರೀಟೆಡ್ ಅದರ್ ಆ್ಯನಿಮಲ್ಸ್ ಕೈಂಡ್ಲಿ. ಸೊ ಇತರ ಒಂದು ಪ್ರಾಣಿಗಳಿಗೆ ಅವರ ಅಮ್ಮ, ತಾಯಿ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ, ದಯನ ತೋರಿಸ್ತಾ ಇರಲಿಲ್ಲ. ಸಿ ಹ್ಯಾಸ್ ಟ್ರ್ಯಾಪ್ಡ್ ಮೈಸ್. ಟ್ರ್ಯಾಪ್ಡ್ ಅಂದರೆ ಬಲಿ ಹಾಕೋದು, ಮೈಸ್ ಅಂದರೆ ಇಲಿಗಳನ್ನು ಬಲಿ ಹಾಕ್ತಾಯಿದ್ರು, ಬಲಿಯಾಗಿ ಅವುಗಳ ತೊಂದರೆ ಕೊಡ್ತಾಯಿದ್ರು. ಶಾರ್ಟ್ ವೈಲ್ಡ್ ಬರ್ಡ್ಸ್, ಪಕ್ಷಿಗಳನ್ನು ಶಾರ್ಟ್ ಹೊಡಿತಿದ್ದ ಇದ್ರು. ಆ್ಯಂಡ್ ದೆನ್ ಡ್ರಾನ್ಡ್ ಕಿಟನ್ಸ್ ಅಂದರೆ ಬೆಕ್ಕಿನ ಮರಿಗಳು. ಸೊ ಬೆಕ್ಕಿನ ಮರಿಗಳನ್ನ ನೀರಲ್ಲಿ ಮುಳುಗಿಸಿ ಸಾಯಿಸ್ತಾ ಇದ್ದರು. ಇದೆಲ್ಲ ಅವಳು ಮಾಡ್ತಕ್ಕಂಥ ಒಂದು ಆ್ಯನಿಮಲ್ಗೆ ಮಾಡ್ತಕ್ಕಂಥ ಟ್ರೀಟ್ಮೆಂಟ್. ಓಕೆ, ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 5 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 sentences ಈಚ್. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಸೊ ನೀವು 3 ಅಂಕದಿರೋದ್ರೆ 5-6 ವಾಕ್ಯಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಬರೀಬೇಕು. 14ನೇ ಪ್ರಶ್ನೆ, ಇಲ್ಲಿ ನಿಮಗೆ 2 ಪ್ರಶ್ನೆ ಇವೆ, ಯಾವುದಾದ್ರೂ ಒಂದನ್ನು ಮಾತ್ರ ಬರೀಬೇಕಾಗ ಕೇಳಿ ಅಥವಾ ಅಂತ ಕೊಟ್ಟಿದ್ದಾರೆ ನೋಡಿ. ಆರ್ ವೈ ವಾಸ್ ದ ಮಾರ್ನಿಂಗ್ ವಾಕ್ ಪ್ಲೀಸೆಂಟ್ ಟು ಮಿಸ್ಟರ್ A.L. ಹ್ಯಾಂಡ್ರಿಕ್ಸ್? A.L. ಹ್ಯಾಂಡ್ರಿಕ್ಸ್ ಅವರಿಗೆ ಮುಂಚೆನೇ ವಾಕಿಂಗ್ ಹೋಗೋದಂದರೆ ತುಂಬ ಒಂದು ಆಹ್ಲಾದಕರ, ಯಾಕೆ ಅಂತ ನಿಮ್ಗೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ದ ಜಮೈಕನ್ ಫ್ರಾಗ್ಮೆಂಟ್ ಪಾಠದಿಂದ. ಉತ್ತರ ನೋಡ್ಕೊಂಬರೋಣ. ದ ರೆಡ್ ಆ್ಯಂಡ್ ಗ್ರೀನ್ ರೂಫ್ಡ್ ಬಂಗ್ಲೋಸ್. ಯಾಕೆ ಅವರಿಗೆ ಅದು ಆಹ್ಲಾದಕರ ಅನಿಸ್ತಂದು ಮುಂಜಾನೆ ವಾಕಿಂಗ್ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಗ್ರೀನ್ ಆಗಿರ್ಬೋದು, ರೆಡ್ ಕಲರ್ದು ಬಂಗ್ಲಾಗಳನ್ನ ನೋಡ್ಕೊತ ಹೋಗೋದು, ಗ್ರೀನ್ ಲಾನ್ಸ್, ಹಸಿರು ಹುಲ್ಲಿನ ಮೈದಾನಗಳು ನೋಡೋದು, ಗಾರ್ಡನ್ಸ್ ಆನ್ ಐದರ್ ಸೈಡ್ ಆಫ್ ದಿ ವಾಕಿಂಗ್ ಲೇನ್ ಮೇಕ್ಸ್ ಹಿಮ್ ಹ್ಯಾಪಿ. ಸೊ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕದಲ್ಲೆಲ್ಲ ಗಿಡ ಮರಗಳು, ಹಚ್ಚ ಹಸಿರಾದ ಹುಲ್ಲು, ಅದೆಲ್ಲ ಅವ್ರಿಗೆ ಸಂತೋಷ ಕೊಡ್ತಾ ಇತ್ತು. ದ ಸೀನರಿ ಈಸ್ ಬ್ಯೂಟಿಫುಲ್, ಸೊ ಹಿ ಫೆಲ್ಟ್ ಇಟ್ ವಾಸ್ ಪ್ಲೇಸೆಂಟ್. ಅಲ್ಲಿ ಚೆನ್ನಾಗಿರೋದ್ರಿಂದ, ನಿಸರ್ಗ ಚೆನ್ನಾಗಿರೋದ್ರಿಂದ ಅವರಿಗೆ ಅದು ಆಹ್ಲಾದ ಅನ್ನಿಸ್ತಿತ್ತು. ಸೊ ಚಾಯ್ಸ್ ಆಗಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಇದೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ದ ಬಿ ಈಸ್ ಇಂಟೆಲಿಜೆಂಟ್ ಆ್ಯಂಡ್ ಕ್ಲೇವರ್? ಸೊ ಇದು ದ ಲಿಟಲ್ ಬಿಸಿ ಬಿ ಪೋಯಮ್ದಿಂದ ಜೇನುಹುಳು ತುಂಬ ಇಂಟೆಲಿಜೆಂಟ್ ಇರುತ್ತೆ ಮತ್ತು ತುಂಬ ಜಾಣ ಇರುತ್ತೆ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್, ದ ಬಿ ಡಸ್ ನಾಟ್ ವೇಸ್ಟ್ ಇಟ್ಸ್ ಟೈಮ್ ಆನ್ ಯೂಸ್ಲೆಸ್ ಥಿಂಗ್ಸ್. ಜೇನುಹುಳು ಯಾವಾಗಲೂ ತಮ್ಮ ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಇಟ್ ಗ್ಯಾದರ್ಸ್ ಹನಿ ಫ್ರಾಮ್ ಫ್ಲವರ್ಸ್. ಸೊ ಹೂವುಗಳಿಂದ ಅದು ಮಕರಂದ ಸಂಗ್ರಹಿಸೋದ್ರಲ್ಲಿ ಬ್ಯುಸಿಯಾಗಿರುತ್ತೆ. ಇಟ್ ಬಿಲ್ಡ್ಸ್ ಇಟ್ಸ್ ಓನ್ ಬಿ ಹೈವ್ ವೆರಿ ಸ್ಕಿಲ್ಫುಲ್ಲಿ. ಮತ್ತು ತನ್ನ ಜೇನುಗೂಡನ್ನು ತಾನೇ ತುಂಬ ನೀಟಾಗಿ ಕಟ್ಕೊಳ್ಳುತ್ತೆ. ಇಟ್ ಸ್ಟೋರ್ಸ್ ಹನಿ ಫಾರ್ ದ ಫ್ಯೂಚರ್. ಸೊ ಮುಂದಿನ ಒಂದು ಭವಿಷ್ಯಕ್ಕಾಗಿ ಯಾವುದು ಜೇನುಗಳನ್ನ ಸಂಗ್ರಹಿಸಿ ಇಡುತ್ತೆ. ಹೀಗಾಗಿ ನಾವು ಅದಕ್ಕೆ ನಾವು ಇಂಟೆಲಿಜೆಂಟ್ ಇದೆ, ಕ್ಲಿಯರ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮಗೆ ಮೇನ್ ಕ್ವೆಶನ್ ನಂಬರ್ 6 ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್
ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಸೊ 3 ಅಂಕದ ಒಂದು ಪ್ರಶ್ನೆ ಏನಿದೆ ನೋಡಿ. ದೇ ಪರ್ಸುಡೆಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ಪರ್ಸುಡೆಡ್ ಅಂದರೆ ಮನವೊಲಿಸೋದು, ತಿಳಿಸಿ ಹೇಳೋದು. ಸೊ ಅವ್ರು ಏನು ಮಾಡ್ತಾರೆ, ಜಾಸ್ತಿ ಊಟ ಬೇಡು ಅಂತ ಅವನಿಗೆ ಕೇಳ್ಕೊತಾರೆ, ಒತ್ತಾಯ ಮಾಡ್ತಾರೆ. ಸೊ ಈ ಸ್ಟೇಟ್ಮೆಂಟ್ ಯಾವ ಪಾಠದ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ದ ಬಾಯ್ ಹೂ ಆಸ್ಕರ್ ಫಾರ್ ಮೋರ್. ಈ ಪಾಠದಿಂದ ಒಂದು ಇದು ಪ್ರಶ್ನೆ ಇದೆ. ಸಪ್ಲಿಮೆಂಟ್ರಿ ರೀಡಿಂಗ್ ಪಾಠದಲ್ಲಿ ಬರ್ತಕ್ಕಂಥದ್ದು ಅನ್ನೋದು ನೋಡಿ ಯಾವ್ದು ಪಾಠ ಇದೆ, 4ನೇ ಪಾಠ. ಸಪ್ಲಿಮೆಂಟ್ರಿ ಅಲ್ಲ, ರೆಗ್ಯುಲರ್ ನಮ್ಮ ಪ್ರೋಸ್ ಇದೆ. ಸೊ ಏನಿದೆ ನೋಡಿ, ಹೂ ಆರ್ ದೇ, ಅವನಿಗೆ ಜಾಸ್ತಿ ಊಟ ಕೇಳುವಂತ ಯಾರು ಒತ್ತಾಯ ಮಾಡಿದ್ರು ಅಂತ ಪ್ರಶ್ನೆ ಇದೆ. ಆಮೇಲೆ ಬಿ ಪ್ರಶ್ನೆ, ಹೂ ವಾಸ್ ಪರ್ಸುಡೆಡ್ ಆಸ್ಕ್ ಫಾರ್ ಮೋರ್. ಯಾರು ಕೇಳಿದ್ರು, ಯಾರಿಗೆ ಕೇಳಿದ್ರು? ಇಲ್ಲಿ ದೇ ಅಂದರೆ ಯಾರು? ಹೂ ಆರ್ ದೇ. ನೋಡಿ, ದೇ ಪರ್ಸುಡೆಡ್, ಅವರು ಒತ್ತಾಯ ಮಾಡಿದ್ರು ಅವನಿಗೆ ಜಾಸ್ತಿ ಬೇಡಂತ. ಇಲ್ಲಿ ಅವ್ರು ಅಂದರೆ ಯಾರು? ಉತ್ತರ ನೋಡ್ಕೊಂಬೋಣ. ಏ ಪ್ರಶ್ನೆ ಅದು. ಅವರು ದೇ ಆರ್ ಆಲಿವರ್ ಟ್ವಿಸ್ಟ್ಸ್ ಫ್ರೆಂಡ್ಸ್ ಆರ್ ಕಂಪೇನಿಯನ್ಸ್ ಇನ್ ದ ಪುವರ್ ಹೌಸ್. ಆಲಿವರ್ ಟ್ವಿಸ್ಟ್ನ ಫ್ರೆಂಡ್ಸ್ಗಳು ಅನಾಥಾಶ್ರಮದಲ್ಲಿ ಇದ್ರಲ್ಲ ಅವರು. ಯಾವುದಾದ್ರೂ ಒಂದು ಬರೆದ್ರೆ ಓಕೆ. ಆಮೇಲೆ ಹೂ ವಾಸ್ ಪರ್ಸುಡೆಡ್ ಟು ಆಸ್ಕ್ ಫಾರ್ ಮೋರ್, ಯಾರಿಗೆ ಕೇಳಿದ್ರು ಜಾಸ್ತಿ ಬೇಡು ಅಂತ? ಯಾರಿಗೆ ಹೇಳಿದ್ರು ಅಂದರೆ ಆಲಿವರ್ ಟ್ವಿಸ್ಟ್ಗೆ ಹೇಳ್ತಾರೆ. ಆಮೇಲೆ ಸಿ ಕ್ವೆಶನ್ ಏನಿದೆ, ವಾಟ್ ವಾಸ್ ದ ರಿಸಲ್ಟ್? ಸೊ ಜಾಸ್ತಿ ಕೇಳುವಂಥ ಎಲ್ಲ ಹುಡುಗರು ಆಲಿವರ್ ಟ್ವಿಸ್ಟ್ಗೆ ಹೇಳಿದಾಗ ಏನಾಯಿತು, ಅದರ ಪರಿಣಾಮ ಏನಾಯಿತು? ಆ್ಯಸ್ ಎ ರಿಸಲ್ಟ್ ಆಲಿವರ್ ವಾಸ್ ಲಾಕ್ಡ್ ಇನ್ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್. ಸೊ ಆಲಿವರ್ ಜಾಸ್ತಿ ಊಟ ಬಿಡೋದಕ್ಕಾಗಿ ಅವ್ರಿಗೆ ಏನು ಮಾಡಿದ್ರು, ಆಲಿವರ್ನ ಅರೆಸ್ಟ್ ಮಾಡಿ ಒಂದು ರೂಮಲ್ಲಿ ರಾತ್ರಿ ಇಡೀ ಒಬ್ಬನಿಗೆ ಇಟ್ಬಿಟ್ರು, ಲಾಕ್ ಮಾಡಿ. ಆ್ಯಂಡ್ ಅ ನೋಟಿಸ್ ವಾಸ್ ಪೇಸ್ಟೆಡ್ ಆಫರಿಂಗ್ 5 pounds ಟು ಎನಿ ಒನ್ ಹೂ ವುಡ್ ಟೇಕ್ ಆಲಿವರ್ ಆಫ್ ದೇರ್ ಹ್ಯಾಂಡ್ಸ್. ಅಷ್ಟೇ ಅಲ್ಲದೆ ಆಲಿವರ್ಗೆ ಅವ್ರು ಏನು ಮಾಡ್ತಿದ್ರು, ಯಾರು ಆಲಿವರ್ಗೆ 5 pound ರೊಕ್ಕ ದುಡ್ಡು ಕೊಡ್ತಿರೋ ಅವ್ರಿಗೆ ನಾವು ಆಲಿವರನ್ನು ಖರೀದಿ ಮಾಡಿಕೊಂಡು ಒಯ್ಬೋದು ಅಂತ ಒಂದು ನೋಟಿಸನ್ನು ಮೆತ್ತಾರೆ. ಸೊ ಈ ಥರದ್ದು ಒಂದು. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 7 ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಅದರ 16ನೇ ಪ್ರಶ್ನೆ, ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಸೊ ಇಲ್ಲಿ ಚಿತ್ರ ಏನು ಕೊಟ್ಟಿದ್ದಾರಲ್ಲ, ಈ ಚಿತ್ರ ನೋಡಿಕೊಂಡು ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು. ಇದು 3 ಅಂಕದ ಪ್ರಶ್ನೆ ಇದೆ. ಒಂದು 5-6 ಸಾಲು ಅಥವಾ 4 ಸಾಲು ಬರೆದ್ರೆ ಓಕೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಕೂಲ್ ಇದೆ. ಸ್ಕೂಲ್ ಮಕ್ಕಳೆಲ್ಲ ಸುತ್ತಗಾಡ ನಿಂತ್ಕೊಂಡಿದ್ದಾರೆ. ಇಲ್ಲಿ ಪ್ಲೇ ಗ್ರೌಂಡ್ ಇದೆ. ಪ್ಲೇ ಗ್ರೌಂಡಲ್ಲಿ ಸ್ಕೂಲ್ ಸ್ಟೂಡೆಂಟ್ಸು ಇಲ್ಲಿ ಕಬಡ್ಡಿ ಆಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ಯಾರಾಗ್ರಾಫನ್ನು ಬರೀಬೇಕು. ಆನ್ಸರ್ ನೋಡೋಣ. ಸ್ಕೂಲ್ ಬಾಯ್ಸ್ ಆರ್ ಪ್ಲೇಯಿಂಗ್ ಖೋ ಖೋ ಆನ್ ದ ಸ್ಕೂಲ್ ಗ್ರೌಂಡ್. ಇಲ್ಲಿ ಖೋ ಖೋ ಬದಲಾಗಿ ನಮಗೆ ಏನಾಗಬೇಕಿದು, ಕಬಡ್ಡಿ ಅಂತ ಹಾಕಬೇಕು. ಓಕೆ, ಇದು ಕಬಡ್ಡಿ ಅಂತ ಓದ್ಕೊಳ್ಳಿ. ಶಾಲೆಯ ವಿದ್ಯಾರ್ಥಿಗಳು ಶಾಲಾ ಮೈದಾನದಲ್ಲಿ ಕಬಡ್ಡಿ ಆಡ್ತಾಯಿದ್ರು. ವಿತ್ ಎಂಥೂಸಿಸಮ್ ಆ್ಯಂಡ್ ಎನರ್ಜಿ, ತುಂಬ ಉತ್ಸಾಹದಿಂದ ತುಂಬ ಶಕ್ತಿಯುತವಾಗಿ ಆಟ ಆಡ್ತಿದ್ರು. ದ ಸ್ಪ್ರಿಂಟ್ ಆ್ಯಂಡ್ ಡಾಂಚ್ ಟ್ರೈಂಗ್ ಟು ಟ್ಯಾಗ್ ಈಚ್ ಅದರ್ ವೈಲ್ ಸ್ಟ್ರಾಟಜಿಂಗ್ ದೇರ್ ಮೂವ್ಸ್. ಸೊ ಒಬ್ರಿಗೊಬ್ಬರು ಮೂವ್ ಆಗಿ ಕ್ಯಾಚ್ ಮಾಡ್ತಾಯಿದ್ರು. ದ ಗೇಮ್ ಈಸ್ ಫುಲ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ದಿ ಪ್ಲೇಯರ್ ರನ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಲಾಫಿಂಗ್ ಆ್ಯಂಡ್ ಶೇರಿಂಗ್ ಈಚ್ ಅದರ್ ಆನ್. ಈ ಥರ. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ಮೇನ್ ಕ್ವೆಶನ್ ನಂಬರ್ 8 ಇದೊಂದು 4 ಅಂಕದ ಒಂದು ಪ್ರಶ್ನೆ ಇದೆ. ಇಲ್ಲಿ ನಿಮಗೆ ಬ್ಯೂಟಿ ಪೊಯಮ್ನ ಒಂದು ಸ್ಟಾಂಜಾ ಕೊಟ್ಟಿರ್ತಾರೆ, 5 ಲೈನಿಂದು. ಇದು ನೀವು ಬ್ಯೂಟಿ ಪೊಯಮನ್ನು ಬೈಹ್ಯಾಟ್ ಮಾಡಿ ಬರೀಬೇಕಾಗುತ್ತೆ. ನಿಮಗೆ ಬ್ಯೂಟಿ ಪೊಯಮಲ್ಲಿ 3 ಸ್ಟಾಂಜಾ ಇದೆ. ಸೊ ನಿಮ್ಗೆ ಯಾವುದಾದ್ರೂ ಒಂದು ಕೇಳ್ಬೋದು ಎಕ್ಸಾಮಲ್ಲಿ. ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಮೊದಲನೇ ಸ್ಟಾಂಜಾ, ಬ್ಯೂಟಿ ಈಸ್ ಸೀನ್ ಡ್ಯಾಶ್ ಡ್ಯಾಶ್ ಫಾರ್ ದೇರ್ ಹಾರ್ವೆಸ್ಟ್. ಸೊ ಇದು ಬಿಟ್ಟ ಸ್ಥಳವನ್ನು ಲೈನನ್ನು ತುಂಬಬೇಕು. ಅಂದರೆ 5 ಲೈನ್ ಪೊಯಮ್ ಇದೆ, ಅದನ್ನು ಬರೆದ್ರೆ ನಿಮಗೆ 4 ಅಂಕ ಇರುತ್ತೆ. ಸೊ ನಾನು ಪೊಯಮ್ನ ಉತ್ತರ ಕೊಟ್ಟಿದ್ದೆ ನೋಡಿ, 17ನೇದು. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, car growing and people working or dancing for their harvest. ನೆಕ್ಸ್ಟ್ 18ನೇ ಪ್ರಶ್ನೆ ಏನಿದೆ ಅಂದರೆ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಪ್ಯಾಸೇಜ್ ರೀಡಿಂಗ್ ಇದೆ. ಇಲ್ಲಿ 2 ಅಂಕದ್ದು 2 ಪ್ರಶ್ನೆ. ಅಂದರೆ ಒಂದು ಪ್ಯಾಸೇಜ್ ಕೊಟ್ಟು ಕೆಳಗಡೆ ನಿಮಗೆ ಎ ಮತ್ತು ಬಿ ಅಂತ ಪ್ರಶ್ನೆ ಕೊಟ್ಟಿರ್ತಾರೆ, ಅದಕ್ಕೆ ಉತ್ತರ ಬರೀಬೇಕು. ನೋಡಿ ಏನಿದೆ 18ನೇ ಪ್ಯಾರಾಗ್ರಾಫ್ ಓದ್ಕೊಳ್ಳೋಣ ಮೊದಲು. ಡ್ಯೂರಿಂಗ್ ದ ಸಮ್ಮರ್ ವೆಕೇಷನ್ ಮಿಯಾ ಆ್ಯಂಡ್ ಅವರ್ ಫ್ರೆಂಡ್ಸ್ ವಿಸಿಟೆಡ್ ಅ ಲೋಕಲ್ ನೇಚರ್ ರಿಸರ್ವ್. ಸೊ ಸಮ್ಮರ್ ವೆಕೇಷನ್, ಬೇಸಿಗೆ ರಜೆಯಲ್ಲಿ ಮಿಯಾ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಒಂದು ನಿಸರ್ಗ ತಾಣಕ್ಕೆ ಹೋಗ್ತಾರೆ. ದಿ ಸ್ಪೆಂಡ್ ದ ಡೇ ಹೈಕಿಂಗ್ ಅಲಾಂಗ್ ದ ಟ್ರೈನ್ಸ್, ಅಬ್ಸರ್ವಿಂಗ್ ವೈಲ್ಡ್ ಲೈಫ್ಸ್ ಆ್ಯಂಡ್ ಲರ್ನಿಂಗ್ ಅಬೌಟ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಸ್ಪೈಸಸ್ ಫ್ರಮ್ ದೇರ್ ಗೈಡ್. ಸೊ ಅಲ್ಲಿ ಹೋದ್ಮೇಲೆ ನಂತರ ಏನು ಮಾಡ್ತಾರೆ, ಅಲ್ಲಿದ್ದಂಥ ಒಬ್ಬ ಗೈಡ್ನ ಸಹಾಯ ತೆಗೆದುಕೊಂಡು ಅಲ್ಲಿನ ವನ್ಯಜೀವಿಗಳ ಬಗ್ಗೆ, ಅಲ್ಲಿನ ಹೈಕಿಂಗ್ ಪಾದಯಾತ್ರೆ, ಅಲ್ಲಿ ನಡ್ತಾ ಹೋಗೋದ್ರ ಬಗ್ಗೆ, ಇಲ್ಲ ಬೇರೆ ಬೇರೆ ಸಸ್ಯಗಳು ಯಾವ ಥರ ಬೆಳೀತವೆ ಅದರ ಬಗ್ಗೆ ಎಲ್ಲವನ್ನು ಅವರು ಕಲ್ತ್ಕೋತಾರೆ. ದ ಎಕ್ಸ್ಪೀರಿಯನ್ಸ್ ವಾಸ್ ಬೋತ್ ಎಜುಕೇಷನಲ್ ಆ್ಯಂಡ್ ಎಂಜಾಯಬಲ್.
ಸೊ ಈ ಒಂದು ಪ್ರಯಾಣ ಏನು ಮಾಡಿದ್ರು, ಈ ಒಂದು ಜರ್ನಿ ಏನು ಮಾಡಿದ್ರು, ಅವರಿಗೆ ಶೈಕ್ಷಣಿಕವಾಗಿ ಕೂಡ ಯೂಸ್ ಆಗುತ್ತೆ, ಜೊತೆಗೆ ಅವರು ಎಂಜಾಯ್ ಕೂಡ ಆಯಿತು. ಅಲೋವಿಂಗ್ ದೆಮ್ ಟು ಕನೆಕ್ಟ್ ವಿತ್ ನೇಚರ್, ಅಷ್ಟೇ ಅಲ್ಲದೆ ನಿಸರ್ಗದೊಂದಿಗೆ ಒಂದು ಸಂಪರ್ಕ ಸಾಧ್ಯ ಆಗ್ತದೆ. ಆ್ಯಂಡ್ ಅಪ್ರಿಸಿಯೇಟ್ ದ ಎನ್ವಿರಾನ್ಮೆಂಟ್. ಈಗ ಇಲ್ಲಿ ಪ್ರಶ್ನೆ ಏನಿದೆ, ವಾಟ್ ಆ್ಯಕ್ಟಿವಿಟೀಸ್ ಡಿಡ್ ಮಿಯಾ ಆ್ಯಂಡ್ ಅವರ್ ಫ್ರೆಂಡ್ಸ್ ಎಂಗೇಜ್ಡ್ ಇನ್ ಡ್ಯೂರಿಂಗ್ ದೇರ್ ವಿಸಿಟ್ ಟು ದಿ ನೇಚರ್ ರಿಸರ್ವ್. ಸೊ ಮಿಯಾ ಮತ್ತು ಅವ್ರ ಫ್ರೆಂಡ್ಸು ಇಲ್ಲಿ ನಿಸರ್ಗ ತಾಣಕ್ಕೆ ಹೋದಾಗ ಅವರು ಯಾವ ಕೆಲಸಗಳನ್ನ ಮಾಡಿದ್ರು ಅಂತ ಅಲ್ಲಿ ಕೇಳ್ತಾ ಇದೆ ಪ್ರಶ್ನೆ. ಸೊ ಈ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ಎ, Mia and her friends hiked along the trails, observed wildlife, and learned about different plant species from their guide. In B ಪ್ರಶ್ನೆ, what were the two benefits of the visit to the nature reserve mentioned in the paragraph? ಸೊ ಈ ನಿಸರ್ಗ ತಾಣಕ್ಕೆ ಹೋಗೋದ್ರಿಂದ ಏನು ಲಾಭ ಇದೆ ಅಂತ. ಬಿ ಆನ್ಸರ್ ನೋಡಿ, the visit was both educational and enjoyable, allowing them to connect with nature and appreciate the environment. ಇದಾದ ನಂತರ ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದು, ಲೆಟರ್ ರೈಟಿಂಗ್ ಇದೆ. ಮೇನ್ ಕ್ವೆಶ್ಚನ್ ನಂಬರ್ 10ನಲ್ಲಿ ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಸೊ 5 ಅಂಕದ ಲೆಟರ್ ರೈಟಿಂಗ್ ಇದೆ. ನಿಮ್ಗೆ 2 ಲೆಟರ್ ಕೊಟ್ಟಿರ್ತಾರೆ, ಒಂದು ಪರ್ಸನಲ್ ಮತ್ತು ಒಂದು ಆಫೀಸ್ ಲೆಟರ್. ಯಾವುದಾದ್ರೂ ಒಂದನ್ನು ನೀವು ಬರೀಬೇಕು. ಪ್ರಶ್ನೆ ಏನಿದೆ ನೋಡಿ, ಇಮ್ಯಾಜಿನ್ ಯು ಆರ್ ರಿತೇಶ್ ಆರ್ ರಿಯಾ ಸ್ಟಡಿಂಗ್ ಎಟ್ ಗೌರ್ಮೆಂಟ್ ಹೈಸ್ಕೂಲ್ ಕಲಬುರಗಿ. ಸೊ ನಾವು ಪತ್ರ ಏನಂತ ಬರ್ಕೋಬೇಕಂದ್ರೆ, ನಾವು ರಿತೇಶ್ ಅಥವಾ ರಿಯಾ ಅಂತ ಅಂದ್ಕೊಂಡು ಸರ್ಕಾರಿ ಪ್ರೌಢಶಾಲೆ ಕಲಬುರಗಿಯಲ್ಲಿ ಕಲಿತಾ ಇದ್ದೀವಿ ಅಂದ್ಕೊಂಡು ಪತ್ರ ಬರೀಬೇಕು. ಪತ್ರದ ಪ್ರಶ್ನೆ ಏನಿದೆ ಅಂದರೆ, ರೈಟ್ ಅ ಲೆಟರ್ ಟು ಅ ಕ್ಲೋಸ್ ಫ್ರೆಂಡ್ ಶೇರಿಂಗ್ ಯುವರ್ ಫೀಲಿಂಗ್ಸ್ ಅಬೌಟ್ ಅ ರೀಸೆಂಟ್ ಚೇಂಜ್ ಇನ್ ಯುವರ್ ಲೈಫ್. ಸೊ ನಿಮ್ಮ ಗೆಳೆಯನಿಗೆ ಪತ್ರ ಬರೀರಿ ಅಂತ ಹೇಳ್ತಾರೆ. ಎದ್ರ ಸಲುವಾಗಿ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನೀವು ಯಾವ ಥರ ಚೇಂಜ್ ಆಗಿದ್ದೀರಿ, ಯಾವ ಥರ ಬದಲಾವಣೆ ಆಗಿದ್ದೀರಿ, ಯಾವ ಥರ ಅಭಿವೃದ್ಧಿ ಆಗಿದ್ದೀರಿ ಅನ್ನೋದ್ರ ಬಗ್ಗೆ ಬರೀಬೇಕು ನೀವು ಫ್ರೆಂಡ್ಸಿಗೆ. ಅಂದರೆ ಒಟ್ಟಾರೆ ನೀವು ಫೀಲಿಂಗ್ಸನ್ನು ಬರೀಬೇಕು. ಅಥವಾ ರೈಟ್ ಅ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಮೋರ್ ಲೈಬ್ರರಿ ಬುಕ್ಸ್ ಫಾರ್ ಯುವರ್ ಕ್ಲಾಸ್. ಅಥವಾ ಇದು ಒಂದು ಆಫೀಸ್ ಲೆಟರ್ ಏನಿದೆ ಅಂದರೆ, ನಿಮ್ಮ ಕ್ಲಾಸ್ ಟೀಚರ್ಗೆ ಒಂದು ಪತ್ರ ಬರೀಬೇಕು, ವರ್ಗ ಶಿಕ್ಷಕರಿಗೆ. ಅಂದರೆ ಲೈಬ್ರರಿಯಲ್ಲಿ ಬುಕ್ಗಳು ಇನ್ನೂ ಸ್ವಲ್ಪ ಜಾಸ್ತಿ ಹಿಡಿಬೇಕು, ಜಾಸ್ತಿ ಬುಕ್ಕನ್ನು ಖರೀದಿ ಮಾಡಿ ಅಂತ, ಜಾಸ್ತಿ ಬುಕ್ಕನ್ನು ನಮಗೆ ಪ್ರೊವೈಡ್ ಮಾಡಿ ಓದೋಕ್ಕೆ ಅಂತ ಪತ್ರ ಬರೀಬೇಕು. ಒಂದು ಫ್ರೆಂಡ್ಸ್ಗೆ ಅದು ಪರ್ಸನಲ್ ಲೆಟರ್, ಒಂದು ಕ್ಲಾಸ್ ಟೀಚರ್ಗೆ ಅದು ಆಫೀಸ್ ಲೆಟರ್. ಸೊ ಉತ್ತರ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಆಫೀಸ್ ಲೆಟರ್ ಬರೆಸ್ತೀನಿ ನೋಡಿ. ಮೊದಲು ಫ್ರಾಮ್ ಅಡ್ರೆಸ್ ರಿತೇಶ್ ಗೌರ್ಮೆಂಟ್ ಹೈಸ್ಕೂಲ್ ಕಲಬುರಗಿ. ಅದಾದ ನಂತರ 2ನೇ ಸ್ಟೆಪ್ಪಲ್ಲಿ ಡೇಟ್ ಬರೀಬೇಕು, 16/9/2024. ಇನ್ನು ಟು ಅಡ್ರೆಸ್ ದ ಕ್ಲಾಸ್ ಟೀಚರ್ 8th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕಲಬುರಗಿ. ಇದಾದ ನಂತರ ರೆಸ್ಪೆಕ್ಟೆಡ್ ಸರ್ ಅಂತ ಸ್ಯಾಲ್ಯುಟೇಷನ್. ಅದಾದ ನಂತರ ಲೆಟರ್ನ ಸಬ್ಜೆಕ್ಟ್ ಏನು, ವಿಷಯ, ಅಪ್ಲಿಕೇಶನ್ ಟು ಪ್ರೊವೈಡ್ ಮೋರ್ ಲೈಬ್ರರಿ ಬುಕ್ಸ್ ಫಾರ್ ಅವರ್ ಕ್ಲಾಸ್. ನಮ್ಮ ತರಗತಿಗೆ ಹೆಚ್ಚಿನ ಒಂದು ಲೈಬ್ರರಿ ಪುಸ್ತಕಗಳನ್ನು ಒದಗಿಸಿಕೊಡಿ ಅಂತ. ಸೊ ಈಗ ಡೀಟೇಲ್ ಆಗಿ ಬಾಡಿ ಆಫ್ ದ ಲೆಟರಲ್ಲಿ ಏನು ಬರೀಬೇಕು. ಐ ಆಮ್ ರಿತೇಶ್ ಫ್ರಮ್ 8th ಕ್ಲಾಸ್. ನಾನು ರಿತೇಶ್ 8ನೇ ತರಗತಿಯ ವಿದ್ಯಾರ್ಥಿ. ಐ ಹೋಪ್ ಯು ಆರ್ ವೆಲ್. ಐ ಆಮ್ ರೈಟಿಂಗ್ ಟು ರಿಕ್ವೆಸ್ಟ್ ಮೋರ್ ಬುಕ್ಸ್ ಫಾರ್ ಅವರ್ ಸ್ಕೂಲ್ ಲೈಬ್ರರಿ. ಸೊ ನನ್ನ ಪತ್ರ ಬರೆಯೋ ಉದ್ದೇಶ ಏನಂದರೆ, ನಮ್ಮ ಸ್ಕೂಲ್ ಲೈಬ್ರರಿಗೆ ಇನ್ನೂ ಜಾಸ್ತಿ ಪುಸ್ತಕಗಳನ್ನು ಪ್ರೊವೈಡ್ ಮಾಡಿ. ಅವರ್ ಕ್ಲಾಸ್ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್. ನಮ್ಮ ತರಗತಿಯ ವಿದ್ಯಾರ್ಥಿಗಳು ಓದೋದ್ರಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ದಾರೆ. ಆ್ಯಂಡ್ ಹ್ಯಾವಿಂಗ್ ಅ ಗ್ರೇಟರ್ ವೆರೈಟಿ ಆಫ್ ಬುಕ್ಸ್ ವುಡ್ ರಿಯಲಿ ಹೆಲ್ಪ್ ಅಸ್. ಸೊ ಹೀಗಾಗಿ ಜಾಸ್ತಿ ಬುಕ್ಕು, ಬೇರೆ ಬೇರೆ ವಿಧದ ಬುಕ್ಗಳನ್ನು ತಂದು ಕೊಟ್ಟರೆ ನಮಗೆ ಓದೋಕ್ಕೇನೋ ಅನುಕೂಲ ಆಗುತ್ತೆ. ವಿತ್ ಅವರ್ ಸ್ಟಡೀಸ್ ಆ್ಯಂಡ್ ರೀಡಿಂಗ್ ಎಂಜಾಯ್ಮೆಂಟ್. ನಮಗೆ ಅಭ್ಯಾಸಕ್ಕೂ ಅನುಕೂಲ ಆಗುತ್ತೆ, ಎಂಜಾಯ್ಮೆಂಟ್ ಆಗಿ ಕೂಡ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ಕನ್ಸರ್ನ್ ಅವರ್ ರಿಕ್ವೆಸ್ಟ್. ಸೊ ನಮ್ಮ ಈ ಒಂದು ಮನವಿಯನ್ನು ಪರಿಗಣಿಸಿ ಅಂತ ಹೇಳ್ತಾ, ಯುವರ್ ಸಿನ್ಸಿಯರ್ಲಿ ನಿಮ್ಮ ವಿಧೇಯ ರಿತೇಶ್. ಸೊ ಇದು ಈ ಪ್ರಶ್ನೆ ಮತ್ತು ಉತ್ತರ. ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಜೊತೆಗೆ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಕೂಡ ಕೊಟ್ಟಿರ್ತೀನಿ. ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.